Hi guys, welcome back to my channel. So this video is all about my document verification experience. Okay, I had my DV on 24th this month. So I heard DV is still like it's till 28. I don't know exact. I don't know. In case ಯಾರ್ದಾದ್ರೂ ಇದ್ರೆ this might help you guys. So watch it completely. ಸೊ ನಂದು ಬಳ್ಳಾರಿಲಿ ಇದ್ದಿದ್ದು ಡಿ ವಿ ಮಾರ್ನಿಂಗ್ 9 AM ಸೊ ಏನೇನು ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕಿತ್ತು ಆ್ಯಕ್ಚುಲಿ ಏನೇನಾಯಿತು ಸೊ ಎಲ್ಲ ಎವ್ರಿಥಿಂಗ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಓಕೆ ಸೊ ಫಸ್ಟ್ ಆಫ್ ಆಲ್ ನಿಮ್ಮದು ಮೆಡಿಕಲ್ ಸರ್ಟಿಫಿಕೇಟು ಪೊಲೀಸ್ ವೆರಿಫಿಕೇಷನ್ನು ಬಾಂಡ್ ಯಾ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ದಿಸ್ 4 ಡಾಕ್ಯುಮೆಂಟ್ಸ್ ಯು ಶುಡ್ ಕ್ಯಾರಿ ವಿತೌಟ್ ಎನಿ ಮಿಸ್ಟೇಕ್ಸ್ ಓಕೆ ನಂದು ಬಾಂಡಲ್ಲಿ ಸ್ಟ್ಯಾಂಪಲ್ಲಿ ಕನ್ಸಿಡರೇಷನ್ ಪ್ರೈಸ್ ಅಂತ ಒಂದು ಪಾಯಿಂಟ್ ಅದರಲ್ಲಿ 25K ಇತ್ತು ಬಟ್ ಇಟ್ ಹ್ಯಾಸ್ ಟು ಬಿ ಲೈಕ್ ಇಟ್ಸ್ ಸಪೋಸ್ ಟು ಬಿ 3,50,000 ಬಟ್ ನನಗೆ ಆ ಅಡ್ವೊಕೇಟ್ ಡಬ್ಬ 25K ಹಾಕಿ ಏನು ಪ್ರಾಬ್ಲಮ್ ಆಗಲ್ಲ ಹೋಗಿ ಅಂತ ಹೇಳಿದೆ ಬಟ್ ಅಲ್ಲಿ ಹೋದರೆ ಡಿ ವಿ ಟೈಮಲ್ಲಿ ಸೊ ದ ಆಫೀಸರ್ ಸೆಡ್ ಇಟ್ಸ್ ಅ ಮಿಸ್ಟೇಕ್ ಸೊ ಅಗೇನ್ ಐ ಹ್ಯಾಡ್ ಟು ಗೋ ಟು ದ ಸಮ್ ಕೋರ್ಟ್ ಅದೇನೋ ಕೋರ್ಟ್ ಥರ ಇತ್ತು ಯಾವುದೋ ಕಾರ್ಪೊರೇಷನ್ ಟೈಪ್ ಇತ್ತು ಅಲ್ಲೆಲ್ಲ ಜೆರಾಕ್ಸ್ ಶಾಪ್ಸ್ ಬಾಂಡ್ ಮಾಡೋರು ಎಲ್ಲ ಅವರೇ ಇದ್ದರು ಸೊ ಅಲ್ಲಿ ಹೋಗಿ ತಿರ್ಗಾ ಮಾಡಿಸಿ 1 hour ಅಲ್ಲೇ ಟೈಮ್ ವೇಸ್ಟ್ ಆಯಿತು ಸೊ ಹೀಗೆ ಸೊ ನೋಡಿ ಮಿಸ್ಟೇಕ್ಸ್ ಇರಬಾರ್ದು ಮತ್ತು ಅವರು ಕಳಿಸ್ತಾರೆ ನಿಮ್ಮನ್ನು ಸರಿ ಮಾಡ್ಕೊಂಬನ್ನಿ ಹಾಗೆ ಹೆಂಗೆ ಅಂತ ಸೊ ನೋಡ್ಕೊಂಡು ಹೋಗಿ ಸೊ ಇವಾಗ ಫಸ್ಟ್ ಏನೇನು ಡಾಕ್ಯುಮೆಂಟ್ಸ್ ನಾವು ಕ್ಯಾರಿ ಮಾಡಬೇಕು ಎಷ್ಟು ಕಾಪೀಸ್ ಜೆರಾಕ್ಸ್ ತೊಗೊಂಡು ಹೋಗ್ಬೇಕು ಅಂತೆಲ್ಲ ನಾನು ಹೇಳ್ತೀನಿ ಸೊ ನಮಗೆ ಅದು ಡಿಕ್ಲರೇಷನ್ಸ್ ಟು ಬಿ ಸಬ್ಮಿಟೆಡ್ ಅಂತ ಒಂದೇನೋ ಚೆಕ್ ಲಿಸ್ಟ್ ಟೈಪ್ ಇದೆಯಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಸೊ ಬಯೋಡೇಟಾ ಫಾರ್ಮಲ್ಲಿ ನೀವೆಲ್ಲ ಫಿಲ್ ಮಾಡ್ಕೊಂಡು ಹೋಗಿರ್ತೀರ ಅದೇನೂ ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಬಯೋಡೇಟಾ ಫಾರ್ಮಲ್ಲಿ ನಮಗೆ ಒಂದು ಮೆನ್ಷನ್ ಮಾಡಿದ್ರು ನೆನಪಿದೆಯಾ ಒಂದು ಒರಿಜಿನಲ್ ಕಾಪಿ ಪ್ಲಸ್ ಒಂದು ಫೋಟೋ ಕಾಪಿ ಅಂತ ಅವರೇನು ಅದ್ರದ್ದು ಬಯೋಡೇಟಾ ಫಾರ್ಮ್ದೇನು ಜೆರಾಕ್ಸ್ ಕೇಳಿಲ್ಲ ಅವರು ಲೈಕ್ ಅದ್ರದ್ದು ಇನ್ನೊಂದು ಎಕ್ಸ್ಟ್ರಾ ಕಾಪಿದೇನು ಕೇಳಿಲ್ಲ ಅದೇನು ನಾವು ಒರಿಜಿನಲ್ ಫಿಲ್ ಮಾಡಿದ್ವಲ್ಲ ಅಷ್ಟೇ ಅವ್ರು ತೊಗೊಂಡಿದ್ದು ಸೊ ಅದನ್ನು ಜೆರಾಕ್ಸ್ ಮಾಡ್ಕೊಂಡು ಹೋಗಿಲ್ಲ ಅಂದ್ರೂ ನಡೆಯುತ್ತೆ ಸೊ ಅದನ್ನು ಕೇಳಿದರು ದೆನ್ ಅಟೆಸ್ಟೇಷನ್ ಫಾರ್ಮ್ ಅಂತ ಇತ್ತಲ್ಲ ಅದೊಂದು ಫಿಲ್ ಮಾಡಿದ್ವಲ್ಲ ಅದೊಂದು ಕೇಳಿದರು ನಾವೇನೇನು ಅದು 57 ಪೇಜ್ PDF ಏನೇನು ಫಿಲ್ ಮಾಡೋದಿತ್ತಲ್ಲ ಅದು ಯಾವುದೂ ಎಕ್ಸ್ಟ್ರಾ ಜೆರಾಕ್ಸ್ ನೀಡೆಡ್ ಇಲ್ಲ ಅದೇನು ಫಿಲ್ ಮಾಡಿದ್ಯೋ ಅದನ್ನೇ ಕೊಡೋದು ಸೊ ಎಲ್ಲ ಪೇಜಸ್ನು ನೀವು ತೊಗೊಂಡೋಗ್ಬೇಕು ನಾನು ಆ್ಯಕ್ಚುಲಿ ಅದು ಮ್ಯಾರಿಟಲ್ ಸ್ಟೇಟಸ್ಸು ಮತ್ತು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫರ್ ಅಂತ ಒಂದು ಫಾರ್ಮ್ ಇತ್ತಲ್ಲ ಅದನ್ನೆಲ್ಲ ನಾನು ಕ್ಯಾರಿ ಮಾಡೋದು ಬೇಡ ಅದು ನನಗೆ ಅವಶ್ಯಕತೆ ಇಲ್ಲಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೂ ನಾನು ಕ್ಯಾರಿ ಮಾಡಿದೆ ಬಟ್ ಅವರು ಅದನ್ನು ಕೂಡ ಫಿಲ್ ಮಾಡಿಸಿ ತೊಗೋತಾರೆ ಸೊ ನೀವು ಎಲ್ಲ ಫಾರ್ಮ್ಸ್ನು ತೊಗೊಂಡು ಹೋಗಬೇಕು ಓಕೆನಾ ನೆಕ್ಸ್ಟು ಥರ್ಡಲ್ಲಿ ಬಾಂಡ್ ಬಗ್ಗೆ ಇದೆ ಸೊ ಬಾಂಡ್ ನೋಡ್ಕೊಳ್ಳಿ ಯಾವುದೇ ಮಿಸ್ಟೇಕ್ಸ್ ಇರದಿರೋ ಥರ ನೋಡ್ಕೊಳ್ಳಿ ಇಲ್ಲಾಂದರೆ ಮತ್ತೆ ಸುಮ್ಮನೆ ಓಡಾಡಬೇಕಾಗುತ್ತೆ ಅಲ್ಲಿ ಅದೆಲ್ಲ ಸುಮ್ಮನೆ ಟೀಡಿಯಸ್ ಪ್ರೊಸೀಜರ್ ಅಲ್ವಾ ಸೊ ಬಾಂಡ್ ಕರೆಕ್ಟಾಗಿ ನೋಡ್ಕೊಳ್ಳಿ ಫೋರ್ತಲ್ಲಿ ನಮಗೆ ಪರ್ಟಿಕ್ಯುಲರ್ಸ್ ಆಫ್ ರಿಲೇಟಿವ್ಸ್ ವರ್ಕಿಂಗ್ ಬ್ಯಾಂಕ್ ಫಾರ್ಮ್ ಕೇಳಿದರು ಸೊ ಅದು ನಿಮಗೆ ಅಲ್ಲಿ ಹೇಳ್ತಾರೆ ಹೆಂಗೆ ಫಿಲ್ ಮಾಡಬೇಕು ಹೆಂಗಿಲ್ಲ ಎಲ್ಲ ಫಾರ್ಮ್ನೂ ಅವ್ರು ಹೇಳ್ತಾರೆ ಡೀಟೇಲ್ ಆಗಿ ಒಂದು ಫಾರ್ಮ್ ಹೇಳಿ ಹೇಗೆ ಅದನ್ನ ಲೈಕ್ ಹೆಂಗೆ ಜೋಡಿಸ್ಕೋಬೇಕು ಅಂತಲೂ ಹೇಳ್ತಾರೆ ಒಂದೊಂದು ಫಾರ್ಮ್ನ ಹೆಂಗೆ ಫಿಲ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಏನು ಪ್ರಾಬ್ಲಮ್ ಇಲ್ಲ ಏನು ವರಿ ಮಾಡ್ಕೋಬೇಡಿ ಸೊ ಜಸ್ಟ್ ಯು ಹ್ಯಾವ್ ಟು ಕ್ಯಾರಿ ಆಲ್ ದ ಥಿಂಗ್ಸ್ ಅವ್ರು ಏನೇನು ಮೆನ್ಷನ್ ಮಾಡಿದ್ರೆ ಅದೆಲ್ಲನೂ ಕ್ಯಾರಿ ಮಾಡಬೇಕು ಓಕೆನಾ ಇದು 4th ಆಯಿತು 5th ಡಿಕ್ಲರೇಷನ್ ಆಫ್ ಕ್ವಾಲಿಫಿಕೇಷನ್ ಈಜ್ ಕ್ಯಾಸ್ಟ್ ಇತ್ತಲ್ಲ ಅದು ತೊಗೊಂಡೋಗ್ಬೇಕು 6th ರಿಗಾರ್ಡಿಂಗ್ ಪ್ಯಾನ್ ಆಧಾರ್ ಓಕೆ ಈ ಪ್ಯಾನ್ ಆಧಾರ್ಗೆ ಒಂದೊಂದು ಕಂಪಲ್ಸರಿ ನಾವು ಆಧಾರ್ ಮತ್ತು ಪ್ಯಾನ್ದು ಜೆರಾಕ್ಸ್ ಕಾಪಿನ ಅಟ್ಯಾಚ್ ಮಾಡಿ ಅವ್ರಿಗೆ ಕೊಡೋದಿರುತ್ತೆ ಪ್ಲಸ್ ಮತ್ತು ಐಡೆಂಟಿ ಪ್ರೂಫ್ಗೂ ಅವರು ಕೇಳ್ತಾರೆ ಆಧಾರ್ನ ಸೊ ಯು ಹ್ಯಾವ್ ಟು ಕ್ಯಾರಿ ಎಕ್ಸ್ಟ್ರಾ ಆಧಾರ್ ಕಾರ್ಡ್ ಜೆರಾಕ್ಸ್ ಸೊ ಪ್ಯಾನ್ ಕಾರ್ಡನ್ನು ಒಂದೆರಡು ಇಟ್ಕೊಂಡ್ರೂ ನಡೆಯುತ್ತೆ ಓಕೆನಾ ಮತ್ತು ಆಧಾರ್ ಪ್ಯಾನ್ ಒರಿಜಿನಲ್ ಕ್ಯಾರಿ ಮಾಡಬೇಕು 7th ಒನ್ನಲ್ಲಿ ಇದೇ ಇತ್ತು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ ಅಂತ ಒಂದು ಫಾರ್ಮ್ ಇತ್ತು ಅದನ್ನು ತೊಗೊಂಡೋಗಿ ಅದನ್ನು ಕೂಡ ಫಿಲ್ ಮಾಡಿಸ್ಕೋತಾರೆ 8th ಇನ್ಫಾರ್ಮೇಷನ್ ಟು ಬಿ ಸಬ್ಮಿಟೆಡ್ ಬೈ ದ ಕ್ಯಾಂಡಿಡೇಟ್ ಅಂತ ಇತ್ತು ಈ ಫಾರ್ಮ್ ಎಲ್ಲನೂ ಫಿಲ್ ಮಾಡಿರ್ತಾರೆ ಅದನ್ನು ತೊಗೊಂಡೋಗಿ 9th ಯೂಸರ್ ಆಕ್ಸೆಸ್ ಫಾರ್ಮ್ ಅಂತ ಇತ್ತು ಅದರಲ್ಲೂ ಕೂಡ ಅವ್ರು ಏನೇನು ಫಿಲ್ ಮಾಡೋದಿದೆ ಏನೇನು ಫಿಲ್ ಮಾಡೋದಿಲ್ಲ ಅದೆಲ್ಲ ಹೇಳ್ತಾರೆ ಅದನ್ನ ಫಿಲ್ ಮಾಡ್ಕೊಂಡೋಗಿ 10th ಶೆಡ್ಯೂಲ್ 1, 2, 3 ಫಾರ್ಮ್ಸ್ ಇತ್ತಲ್ಲ ಅದನ್ನು ಕೂಡ ತೊಗೊಂಡೋಗಿ ಅವ್ರು ಹೇಳ್ತಾರೆ ಏನು ಫಿಲ್ ಮಾಡಬೇಕು ಏನಿಲ್ಲ ಅಂತ ಓಕೆನಾ ಸೊ ಎಲ್ಲ ಫಾರ್ಮ್ಸಲ್ಲೂ ಲಾಸ್ಟಲ್ಲಿ ಬಾಟಮಲ್ಲಿ ನಿಮ್ಮದು ಸೈನ್ ಹಾಕಿ ಎಲ್ಲ ಫಾರ್ಮ್ಸ್ಗೂ ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್ ಓಕೆ ಲೈಕ್ ಬಾಂಡ್ ಆಯಿತು ಮೆಡಿಕಲ್ ಸರ್ಟಿಫಿಕೇಟ್ ಆಯಿತು ಕ್ಯಾಶ್ ಎಲ್ಲ ಫಾರ್ಮ್ಸನ್ನು ಎಕ್ಸೆಪ್ಟ್ ಯುವರ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್ ಏನಿದೆಯಲ್ಲ ಅದನ್ನು ಬಿಟ್ಟು ಏನೇನು ತೊಗೊಂಡೋಗಿದ್ರೆ ಎಲ್ಲದಕ್ಕೂ ನೀವು ಸೆಲ್ಫ್ ಅಟೆಸ್ಟೆಡ್ ಮಾಡಬೇಕು ಲೈಕ್ ನಿಮ್ಮ ಸೈನ್ ಹಾಕಬೇಕು ಇದು ಕಂಪಲ್ಸರಿ ಮತ್ತು ಪ್ಲೇಸ್ ಡೇಟು ನಿಮ್ಮದು ಯಾವತ್ತು ಡಿ ವಿ ಇದೆಯಲ್ಲ ಆ ಡೇಟು ಮತ್ತು ಬಳ್ಳಾರಿ ಪ್ಲೇಸ್ ನೇಮ್ ಬಳ್ಳಾರಿ ಎಷ್ಟೇ ಮೆನ್ಷನ್ ಮಾಡಿ ಸಾಕು ಅದನ್ನೇ ಅವರು ನಮ್ಗೆ ಹಾಕಕ್ಕೆ ಹೇಳಿದ್ದು ಅದೊಂದಾಯಿತು ಸೊ 11th APR ಲೈಕ್ ಅಂದರೆ ಆ್ಯನ್ಯುವಲ್ ಪ್ರಾಪರ್ಟಿ ರಿಟರ್ನ್ ಸೊ ನಿಮಗೆ ಸ್ವಂತ ಮನೆ ಇದ್ದರೆ ಅದ್ರದ್ದು ಡೀಟೇಲ್ಸ್ ಬರೀರಿ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಅದ್ರ ಡೀಟೇಲ್ಸ್ ಬರೀರಿ ಇನ್ನು ಏನೋ ಲೈಕ್ ಪ್ಲಾಟ್ ಸೈಟ್ಸ್ ಏನೂ ಇಲ್ಲ ಅಂದರೆ ಅದನ್ನ ಬಿಟ್ಬಿಡಿ ನೀವು ಮೆನ್ಷನ್ ಮಾಡೋಕ್ಕೆ ಇಷ್ಟ ಇಲ್ಲದ್ರೂ ಯು ಕ್ಯಾನ್ ಲೀವ್ ಇಟ್ ಐ ಥಿಂಕ್ ಸೊ ನಾನೇನೋ ಅಷ್ಟು ಮೆನ್ಷನ್ ಮಾಡಿರಲಿಲ್ಲ ಅದ್ರದ್ದೇನೋ ಫೈ ಏನೋ ಇತ್ತು ಅದ್ರದ್ದು ಫಾರ್ಮ್ಸ್ ನಾನು ಅದರಲ್ಲಿ ಒಂದೇ ಫಾರ್ಮ್ ಫಿಲ್ ಮಾಡಿದ್ದೆ ಸೊ ಏನೂ ಪ್ರಾಬ್ಲಮ್ ಇಲ್ಲ 12th ರಿಟರ್ನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಲೋಕಾಯುಕ್ತ ಅಂತ ಇದೆಯಲ್ಲ ಅದು ಕೂಡ
ಸೊ ಅದರಲ್ಲೂ ನೀವು ಇದ್ರೆ ಫಿಲ್ ಮಾಡಿ ಕೇಳ್ತಾರೆ ಅವರು, ಇಲ್ಲಾಂದ್ರೂ ನೀವು ಹಂಗೆ ಖಾಲಿ ಬಿಟ್ಕೊಂಡು ಹೋದ್ರೂ ನಡೆಯುತ್ತೆ. ಅವರೇ ಲೈಕ್ ಡಯಾಗ್ನಲ್ಲಿ ಒಂದು ಲೈನ್ ಹೇಳ್ಕೊಂಡು ಏನೂ ಇಲ್ಲ ಅಂತ ಸಬ್ಮಿಟ್ ಮಾಡ್ಕೋತಾರೆ. ಸೊ 13 ಫಾರ್ಮ್ ಎಫ್ ಅಂತ ಇತ್ತು, ಅದರಲ್ಲಿ ಇನ್ನೂ ಜಾಸ್ತಿ ಫಿಲ್ ಮಾಡೋಕ್ಕಿಲ್ಲ ಅಲ್ವಾ, ಅದೊಂದು. 14th GTS ಅದು ಕೂಡ ಸೇಮು. ಸೊ 15th OBC ಡಿಕ್ಲರೇಷನ್, ಅದು ನೀವು ಫಾರ್ಮ್ ಸಬ್ಮಿಟ್ ಮಾಡಿ. 16th ನಾಮಿನೇಷನ್ EPF, ಅದರಲ್ಲಿ ನೀವು ಯಾರನ್ನ ನಾಮಿನಿ ಮಾಡ್ಬೇಕು ಅಂದ್ಕೊಂಡಿದ್ರೆ ಅವ್ರದ್ದು ನೇಮ್, ಹೆಸರು, ಅದ್ರ ಡೀಟೇಲ್ಸ್ ಹಾಕಿ ಅಷ್ಟೇ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಡಾಕ್ಯುಮೆಂಟ್ಸ್ ಟು ಬಿ ಸಬ್ಮಿಟೆಡ್ ಅಂತ ಇತ್ತಲ್ವಾ, ಇದು ಸೆಕೆಂಡ್ ಇದರಲ್ಲಿ. ಅದರಲ್ಲಿ ಸ್ಕೋರ್ ಕಾರ್ಡ್ ಕೇಳಿದ್ರು ಅವ್ರು. ಆ್ಯಕ್ಚುಲಿ ಸ್ಕೋರ್ ಕಾರ್ಡ್ ಆಫ್ ಕಾಮನ್ ರಿಟರ್ನ್ ಎಕ್ಸಾಮಿನೇಷನ್ ಕೇಳಿದ್ದಾರೆ. ಕೆಲವರು ಸ್ಕೋರ್ ಕಾರ್ಡನ್ನು ಕ್ಯಾರಿ ಮಾಡಿದ್ರು, ಕೆಲವರು ಕಂಬೈನ್ಡ್ ರಿಸಲ್ಟ್ ಒಂದು ನಮ್ಮದು ಫೈನಲ್ ರಿಸಲ್ಟ್ ಬಂದಿತ್ತಲ್ಲ ಅದನ್ನು ಕ್ಯಾರಿ ಮಾಡಿ. ಸ್ಕೋರ್ ಕಾರ್ಡ್ ಕೇಳಿದ್ರಲ್ವಾ, ನಾನು ಸ್ಕೋರ್ ಕಾರ್ಡನ್ನು ಕ್ಯಾರಿ ಮಾಡಿದ್ದೆ ಮೇನ್ಸ್ದು ಅನೌನ್ಸ್ ಆದಾಗ, ಆ್ಯಂಡ್ ಕಂಬೈನ್ಡ್ ರಿಸಲ್ಟ್ದು ಫೈನಲ್ ರಿಸಲ್ಟ್ ಬಂದಿತ್ತಲ್ಲ ಅದನ್ನು ಕ್ಯಾರಿ ಮಾಡಿದ್ದೆ. ಎರಡೂ ಇಸ್ಕೊಂಡಿದ್ದಾರೆ ಅವ್ರು ನಮ್ಮದು, ಓಕೆನಾ. ಸೊ ಸೆಕೆಂಡಲ್ಲಿ SSLCದು ಮಾರ್ಕ್ಸ್ ಕಾರ್ಡ್ ಕೇಳಿದರೆ, SSLC ಎರಡು ಇಸ್ಕೊಂಡಿದ್ದಾರೆ. ಒಂದು ಏಜ್ ಪ್ರೂಫ್ಗೆ, ಇನ್ನೊಂದು ಎಜುಕೇಷನಲ್ ಅದ್ರದ್ದು ಒಂದು ಇಸ್ಕೊಂಡಿದ್ದಾರೆ. ಸೊ 2 SSLC ಮಾರ್ಕ್ಸ್ ಕಾರ್ಡ್ನ ಅವ್ರು ನಂಗೆ ಕೇಳಿದರು, ನಾನು 2 ಸಬ್ಮಿಟ್ ಮಾಡಿದ್ದೀನಿ. ಸೊ ಇದನ್ನು SSLCನ ನೀವು ಒಂದು 2-3 ಕ್ಯಾರಿ ಮಾಡಿ, ಓಕೆ. ಥರ್ಡಲ್ಲಿ ನಿಮ್ಮದು ಡಿಗ್ರಿ ಸರ್ಟಿಫಿಕೇಟು, ಡಿಗ್ರಿ ಮಾರ್ಕ್ಸ್ ಕಾರ್ಡು, ಕಾನ್ವೊಕೇಶನ್ದು ನಿಮಗೆ ರಿಸೀವ್ ಆಗಿದ್ರೆ ಅದು ಕೂಡ. ದೆನ್ ಮತ್ತು PG ಸೇಮ್, PG ಮಾಡಿದರೆ ನೀವು ಅದ್ರದ್ದು ಎಲ್ಲ ಸೇಮ್ ಡಿಗ್ರಿ ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಶೀಟ್ಸು, ಸೆಮ್ ವೈಸ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ಅದನ್ನು ಕೂಡ ಕ್ಯಾರಿ ಮಾಡಿ. ಸೊ 4th ಐಡೆಂಟಿಟಿ ಸರ್ಟಿಫಿಕೇಟ್, ಇದಕ್ಕೆ ಗೆಜೆಟೆಡ್ ಆಫೀಸರ್ದು ಸೈನ್ ಬೇಕಿತ್ತಲ್ವ, ಇದೊಂದು ಹಾಕಿಸ್ಕೊಂಡು ಹೋಗಿ, ಆಯಿತಾ. ನೆಕ್ಸ್ಟ್ 5th ಅದೇ ಐಡೆಂಟಿಟಿ ಪ್ರೂಫ್ಗೆ ಒಂದು ಡಾಕ್ಯುಮೆಂಟ್ಸ್ ಲೈಕ್ ಆಧಾರ್, ಪ್ಯಾನ್, ವೋಟರ್ ID ಈ ಥರ ಯಾವುದಿದೆಯೋ ಅದು ನಿಮ್ಮದು. ನೀವು ಏನು ಅಪ್ಲಿಕೇಶನ್ ಟೈಮಲ್ಲಿ ಏನು ಸಬ್ಮಿಟ್ ಮಾಡಿದ್ರೋ ಅದನ್ನೇ ಮಾಡಿ ನಡೆಯುತ್ತೆ. ಇದಕ್ಕೆ ಅವ್ರು ಕೇಳ್ತಾರೆ ತಿರ್ಗಿ ಅಗೇನ್. ಈಗ ಆಧಾರ್ ಕಾರ್ಡ್ ಇದ್ದರೆ ಅಲ್ಲಿ ಆಧಾರ್ ಡಿಕ್ಲರೇಷನ್ಗೆ ಒಂದು ಆಧಾರ್ ಫಾರ್ಮ್ ಕೊಟ್ಟಿದ್ವಲ್ಲ, ಇಲ್ಲಿ ಇನ್ನೊಂದು ಆಧಾರ್ ಕಾಪಿ ಕೊಡಬೇಕಾಗುತ್ತೆ ಜೆರಾಕ್ಸ್. ಸೊ ನೀವು 1, 2, 3 ಕ್ಯಾರಿ ಮಾಡಿ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್. ಸೊ ಫೋಟೋ 6 ಪಾಸ್ಪೋರ್ಟ್ ಸೈಜ್ ಅಂತ ಇಲ್ಲಿ ಕೇಳಿದ್ದಾರೆ. ಅಲ್ಲಿ ಆ್ಯಕ್ಚುಲಿ ನಮಗೆ 8 ಇಸ್ಕೊಂಡಿದ್ದಾರೆ. 8 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್ 8 ಇಸ್ಕೊಂಡಿದ್ದಾರೆ ಟೋಟಲ್. ಆ್ಯಂಡ್ ಫೋಟೋ ಬ್ಯಾಕ್ ಸೈಡು ನಿಮ್ಮದು ರೋಲ್ ನಂಬರು, ನಿಮ್ಮದು ನೇಮು, ಡೇಟ್ ಆಫ್ ಬರ್ತ್, ಮತ್ತು ಬ್ಲಡ್ ಗ್ರೂಪ್, ನಿಮ್ಮದು ಸಿಗ್ನೇಚರ್. ಇನ್ನೊಂದ್ಸರಿ ಹೇಳ್ತೀನಿ, ಫೋಟೋ ಬ್ಯಾಕ್ ಸೈಡ್, ಓಕೆ. ಬ್ಯಾಕ್ ಸೈಡು ನಿಮ್ಮದು ರೋಲ್ ನಂಬರು, ನಿಮ್ಮದು ನೇಮ್, ಫುಲ್ ನೇಮ್ ಏನಿದೆಯೋ ಅದು, ದೆನ್ ನಿಮ್ಮದು ಡೇಟ್ ಆಫ್ ಬರ್ತ್, ಬ್ಲಡ್ ಗ್ರೂಪ್ ಆ್ಯಂಡ್ ಸಿಗ್ನೇಚರ್. ಇಷ್ಟನ್ನು ನೀವು ಬ್ಯಾಕ್ ಸೈಡು ಫೋಟೋದಲ್ಲಿ ಬರೀಬೇಕು. ಅವ್ರು ಬರೀರಿ ಅಂತಾರೆ, ನಿಮ್ಗೆ ಟೈಮು ಕೊಡ್ತಾರೆ. ನೀವು 8 ಫೋಟೋಸ್ ಏನಿದೆಯಲ್ಲ ಅದ್ರ ಬ್ಯಾಕ್ ಸೈಡ್ ಬರೀಬೇಕು. ಸೊ ನೀವು ನಿಮಗೆ ಇನ್ನೂ ಮುಂದಿನ ದಿನದಲ್ಲಿ ಇದೆ ಅಂದರೆ ನೀವು ಇವಾಗಲೇ ಬರ್ಕೊಂಡು ಹೋದರೂ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. 7th ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತಿತ್ತು. ಇದರಲ್ಲಿ ಮೆನ್ಷನ್ ಮಾಡಿದ್ರು ಲಾಸ್ಟ್ ಸ್ಟಡಿ ಕಾಲೇಜಿಂದ ನೀವು ಸೈನ್ ತೊಗೋಬೇಕು ಅಂತ, ಇದು ಕಂಪಲ್ಸರಿ, ಓಕೆ. ಅವರಲ್ಲಿ ನಂಗೆ ಕೇಳಿದ್ರು ನೀವು ಲಾಸ್ಟ್ ಎಲ್ಲಿ ಓದಿದ್ರಾ ಅಂತ. ಸೊ ನಾನು MSc ಮಾಡಿದ್ದು ಧಾರವಾಡದಲ್ಲಿ. ಸೊ ನಾನು ಅದನ್ನು ಧಾರವಾಡ ಮೆನ್ಷನ್ ಮಾಡಿದ್ದೆ. ಸೀಲು ನಂದು ಧಾರವಾಡದ ಕಾಲೇಜ್ದೇ ಇತ್ತು. ಸೊ ಏನು ಪ್ರಾಬ್ಲಮ್ ಇಲ್ಲ, ಇದು ಕಂಪಲ್ಸರಿ ನೀವು ಒಂದು ತೊಗೊಳ್ಳೇಬೇಕಾಗುತ್ತೆ. ಇನ್ನಟ್ಟು ನಿಮಗೆ ಅಲ್ಲೇ ಯಾರಾದರೂ ನಿಮ್ಮ ಯೂನಿವರ್ಸಿಟಿಲಿ ಡೀನ್ HOD ಯಾರಾದರೂ ಇದ್ರೂ ಅವರಿಂದ ನೀವು ಸೈನ್ ತೊಗೋಬೋದು, ಅಥವಾ ಹೈಸ್ಕೂಲ್ HM ಈ ಥರ ಇದ್ರೂ ತೊಗೋಬೋದು. ಸೊ ಇದು ಕಂಪಲ್ಸರಿ, ಓಕೆನಾ. 8th ಮೆಡಿಕಲ್ ಸರ್ಟಿಫಿಕೇಟ್ ನೀವು ಕ್ಯಾರಿ ಮಾಡಿರ್ತೀರಾ, ಸೊ ನೋ ಪ್ರಾಬ್ಲಮ್. ಸೊ ಕ್ಯಾಸ್ಟಲ್ಲಿ SC ST OBC EWS ಅವ್ರಿಗೆ ಏನೇನು ಮೆನ್ಷನ್ ಮಾಡಿದರೆ ಅದನ್ನು ಎತ್ಕೊಂಡೋಗಿ, ಏನು ಪ್ರಾಬ್ಲಮ್ ಇಲ್ಲ. SC ST ಅವ್ರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟು ಅದೇ ಇಂಗ್ಲೀಷಲ್ಲಿ ಇದ್ದರೆ ವ್ಯಾಲಿಡ್ ಅಂತ ಹೇಳಿದರು ನನಗೆ ಒಬ್ಬರು. ನಂದು ಇಂಗ್ಲೀಷಲ್ಲೇ ಇತ್ತು, ಸೊ ಏನು ಇಶ್ಯೂ ಆಗಿಲ್ಲ. ನಂದು ಸ್ಟೇಟ್ ಇದೆ, ಸ್ಟೇಟ್ ಫಾರ್ಮೇ ಇದೆ, ಓಕೆನಾ. ಅದನ್ನೇ ಸಬ್ಮಿಟ್ ಮಾಡಿದ್ದೀನಿ ನಾನು. 10th EWS ಅದೇ ಅವ್ರದ್ದೇ ಇದೆ ಅದು. ನೆಕ್ಸ್ಟ್ 11th ಎಕ್ಸ್ಪೀರಿಯನ್ಸ್, ಡಿಸ್ಚಾರ್ಜ್, ಪ್ರೀವಿಯಸ್ ಎಂಪ್ಲಾಯರ್ಸ್ ಏನಾದರೂ ಆ ಥರದ್ದಿದ್ರೆ ಆ ಡಾಕ್ಯುಮೆಂಟ್ಸು. 12th ನಾವು ಕನ್ನಡ ಓದಿದ್ದೀವೋ ಇಲ್ಲ ಅನ್ನೋಕ್ಕೆ ಪ್ರೂಫು. ಸೊ ಇಲ್ಲಿ ಟೋಟಲ್ 3 SSLC ಮಾರ್ಕ್ಸ್ ಕಾರ್ಡು, ಒಂದು ಆ್ಯಸ್ ಒಂದು ಎಜುಕೇಷನಲ್ ಇದು ಕ್ವಾಲಿಫಿಕೇಷನ್ಗೆ ಅದನ್ನು ತೊಗೊಂಡಿದ್ರು, ಆ್ಯಸ್ ಏಜ್ ಅದಕ್ಕೊಂದು SSLC ಮಾರ್ಕ್ಸ್ ಕಾರ್ಡ್ ತೊಗೊಂಡಿದ್ರು ಅನ್ಸುತ್ತೆ, ಐ ಗೆಸ್, ಏನೋ ನಂಗೆ ನೆನಪಾಗ್ತಿಲ್ಲ ಅದು. ಮತ್ತು ಇನ್ನೊಂದು ಈ ಕನ್ನಡದ್ದು ಒಂದು ಓದಿದ್ದೀವಿ ಅನ್ನೋ ಪ್ರೂಫ್ಗೆ. ಸೊ 3 ಆಯಿತು, 3 SSLC ಮಾರ್ಕ್ಸ್ ಕಾರ್ಡ್ ಇಲ್ಲೇ ಬೇಕಾಯಿತು. ಸೊ ನೋಡಿ ತೊಗೊಂಡೋಗಿ, ಓಕೆನಾ, ಎಕ್ಸ್ಟ್ರಾ ಕಾಪೀಸ್. 13th ಒಂದು ಸಿಬಿಲ್ ರಿಪೋರ್ಟ್. ಇದು ಆ್ಯಕ್ಚುಲಿ ಬ್ಯಾಂಕಲ್ಲಿ ಕೊಡ್ತಾ ಇಲ್ಲ ಅಂತ ಅಲ್ಲಿ ನನಗೆ ತುಂಬ ಜನ ಹೇಳಿದರು, ಆ್ಯಂಡ್ ಕಾಮೆಂಟಲ್ಲೂ ಹಾಕಿದ್ರು. ಆ್ಯಕ್ಚುಲಿ ನಂದು ಕೆನರಾ ಬ್ಯಾಂಕ್, ನಾನು ಬ್ಯಾಂಕಿಗೆ ವಿಸಿಟ್ ಮಾಡಿದಾಗ ನಾನು ಹೋಗಿದ್ದಿನ ಸ್ವಲ್ಪ ಸರ್ವರ್ ಡೌನ್ ಆಗಿತ್ತು, ನಾನೊಂದು 2 hours ವೆಯ್ಟ್ ಮಾಡಿದ್ದೆ. ಬಟ್ ಆಮೇಲೆ ನಂಗೆ ಸ್ವಲ್ಪ ಅವರು ಹೆಲ್ಪ್ ಮಾಡಿದ್ರು, ಅವರೇ ರಿಪೋರ್ಟ್ ಎಲ್ಲ ಜನ್ರೇಟ್ ಮಾಡಿ ಕೊಟ್ಟರು. ಸೊ ಬ್ಯಾಂಕಲ್ಲಿ ಕೊಡ್ತಾರೆ ಆ್ಯಕ್ಚುಲಿ, ಬಟ್ ನಂಗೆ ಗೊತ್ತಿಲ್ಲ, ತುಂಬ ಜನ ಬ್ಯಾಂಕಲ್ಲಿ ಕೊಡ್ತಿಲ್ಲ ಅಂತ ಹೇಳ್ತಿದ್ರು. ಬಟ್ ಗೊತ್ತಿಲ್ಲ, ನಾನು ಆನ್ಲೈನಲ್ಲಿ ಜನ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಅದು ಅಷ್ಟೊಂದು ಕರೆಕ್ಟಾಗಿ ಬರಲಿಲ್ಲ. ಸೊ ನಾನು ಬ್ಯಾಂಕ್ ಅವ್ರು ಏನು ಕೊಡ್ತಿದ್ರು ಅದನ್ನೇ ಸಬ್ಮಿಟ್ ಮಾಡಿದೆ. ಸೊ ಇಷ್ಟು ನೀವು ಡಾಕ್ಯುಮೆಂಟ್ಸ್ ತೊಗೊಳೋದು ಇರುತ್ತೆ. ಮಾರ್ಕ್ಸ್ ಕಾರ್ಡ್ ಮಾತ್ರ ನೀವು ಜೆರಾಕ್ಸ್ ತೊಗೊಂಡು ಹೋಗಬೇಕು ಎಲ್ಲಾದ್ರದ್ದು, ಓಕೆನಾ. ಮಾರ್ಕ್ಸ್ ಕಾರ್ಡ್ ಏನೇನಿದೆ ನಿಮ್ಮದು 10th to ಏನು PG ಮಾಡಿದ್ರೆ, 10th to ಏನು UG ಮಾಡಿದ್ರೆ ಅದೆಲ್ಲರದ್ದು ಕ್ಯಾರಿ ಮಾಡಿ. ಇನ್ನು ಆ PDF ಏನು ಕಳಿಸಿದ್ರಲ್ಲ ಅದ್ರದ್ದು ಏನು ಎಕ್ಸ್ಟ್ರಾ ಜೆರಾಕ್ಸ್ ಕಾಪಿ ತೊಗೊಳ್ಳೋ ನೆಸೆಸಿಟಿನೇ ಇಲ್ಲ. ಅದು ಏನಿದೆಯೋ ಅದನ್ನು ಫಿಲ್ ಮಾಡಿ ಅವ್ರು ಕೊಡೋದಷ್ಟೇ ಇರುತ್ತೆ. ಆ್ಯಂಡ್ ಎಂಡ್ ಪಾಸ್ಪೋರ್ಟ್ ಸೈಜ್, ಓಕೆನಾ, ಪಾಸ್ಪೋರ್ಟ್ ಸೈಜ್ ಫೋಟೋ ಅದೊಂದು ಕಂಪಲ್ಸರಿ ಕೊಡೋದಿರುತ್ತೆ ಅಷ್ಟೇ. ಆ್ಯಂಡ್ ಲಾಸ್ಟಲ್ಲಿ ಅವರು ನಮ್ಮದು ಎಲ್ಲ ಮಾರ್ಕ್ಸ್ ಕಾರ್ಡ್ಸ್ನ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್ನ ಅವರೇ ಇಟ್ಕೋತಾರೆ. ಅವರೊಂದು
ಒಂದು ಫೈಲ ಏನೋ ಒಂದು ದೊಡ್ಡ ಒಂದು ಆನ್ವೆಲಪ್ ಏನೋ ಹಾಕಿದ್ರು. ಆಮೇಲೆ ಅದನ್ನ ಹಾಕೊಂಡು ನಮ್ಮದು ಸೈನು, ರೋಲ್ ನಂಬರ್ ಎಲ್ಲ ಐ ಮೀನ್ ಅವರೇ ರೋಲ್ ನಂಬರು ನಮ್ಮದು ನೇಮ್ ಎಲ್ಲ ಬರೆದು ಒಂದು ಕಡೆ ಇಟ್ಕೋತಾರೆ. ಅದಾದಮೇಲೆ ಲಿಸ್ಟ್ ಕೊಡ್ತಾರೆ. ಈ ಥರ ಇರುತ್ತೆ ಅದು ಚೆಕ್ ಲಿಸ್ಟ್. ಓಕೆನಾ, ಈ ಥರ ಅಂದರೆ ನಾವು ಮಾರ್ಕ್ಸ್ ಕಾರ್ಡ್ ಏನೇನು ಕೊಟ್ಟಿದ್ದೀವಿ, ಎಷ್ಟು ಪೇಜ್ ಇತ್ತು, ಲೈಕ್ ಎಷ್ಟೆಷ್ಟು ಇತ್ತಂತ ಅಷ್ಟೇ, ಟೋಟಲ್ ಅಷ್ಟು. ಆಮೇಲೆ ಅವ್ರದ್ದು ಸೀಲು ಅದೆಲ್ಲ ಹಾಕಿ ಕೊಡ್ತಾರೆ. ಓಕೆನಾ, ಇದೊಂದು ಚೆಕ್ ಲಿಸ್ಟ್ ನಾವೇನೇನು ಕೊಟ್ಟಿದ್ದೀವಿ ಏನಿಲ್ಲ ಅನ್ನೋದು ಒಂದು ಪ್ರೂಫ್ ಆಯಿತಾ. ಇದೊಂದು ಕೊಡ್ತಾರೆ. ಮತ್ತು ನಮಗೆ ಅದೊಂದು ಆಫರ್ದು ಬಂದಿತ್ತಲ್ವಾ, ಆಫರ್ದಲ್ಲ ಇದು, ಅದು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಇದು ಒಂದು ಏನೋ ಫಾರ್ಮ್ ಕೊಟ್ಟಿದ್ದಾರೆ. ಇದು ನಮ್ಮ ಕನ್ನಡ ಮೀಡಿಯಮ್ ನಾವು ಓದಿದರೆ ನಾವೇನು ಬರೆಯೋ ಅವಶ್ಯಕತೆ ಇಲ್ಲ. ಬಟ್ ಇದು ನಾನೇನು ಡೀಟೇಲಾಗಿ ಓದಿಲ್ಲ. ಇದೊಂದು ಕೊಡ್ತಾರೆ ಒಟ್ಟಿನಲ್ಲಿ ಅಷ್ಟೇ. ಇದೊಂದು ನೆನ್ಪಿಟ್ಕೊಳ್ಳಿ, ಅವ್ರೊಂದು ಸೈನ್ ಹಾಕಿ ಕೊಡ್ತಾರೆ. ಇವೆರಡು ಫಾರ್ಮ್ ಕೊಟ್ಟಿದ್ರು. ಎಂಪ್ಲಾಯ್ಮೆಂಟ್ ಅದೊಂದು ಇದಿತ್ತಲ್ಲ, PDF ಕಳಿಸಿದ್ರಲ್ಲ, ಅದಕ್ಕೂ ಅವ್ರೊಂದು ಸೈನ್ ಹಾಕಿ ಕೊಡ್ತಾರೆ. ಅದು ಅಷ್ಟೇ, ಆ 3 ಅವ್ರು ಕೊಡ್ತಾರೆ. ಮತ್ತು ನೀವೇನಾದರೂ ಯಾವುದಾದ್ರೂ ಪೇಜಸ್ನ ಮಿಸ್ ಮಾಡಿದರೆ ಅಕಸ್ಮಾತ್, ಅಲ್ಲೇ ಅವರು ಫಾರ್ಮ್ನ ಕೊಡ್ತಾರೆ. ಅವರು ಎಕ್ಸ್ಟ್ರಾ ಫಾರ್ಮ್ಸ್ನ ಅವ್ರು ಇಟ್ಕೊಂಡಿರ್ತಾರೆ. ಇನ್ ಕೇಸ್ ಯಾರಾದರೂ ಮರ್ತು ಬಂದಿದ್ರೆ ಅಂತ ಹೇಳಿ ಅವರು ಕೊಡ್ತಾರೆ, ನೀವೇನಾದರೂ ಮರ್ತೋಗಿದ್ರೆ. ಬಟ್ ನೀವೇನೋ ಮರ್ತೋಗ್ಬೇಡಿ, ಎಲ್ಲನೂ ಕ್ಯಾರಿ ಮಾಡಿ. ಬಿಕಾಸ್ ಅಲ್ಲಿ ಈಗ ನೀವು ಯಾರೋ ಜೊತೆ ಕರ್ಕೊಂಡೋಗಿಲ್ಲ ಅಂದರೆ ತುಂಬ ಡಿಫಿಕಲ್ಟ್ ಅನ್ಸುತ್ತೆ ಓಡಾಡೋಕ್ಕೆ ಎಲ್ಲ. ಸೊ ಏನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಬೇಗ ಹೋಗಿ ಬೇಗ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಮಧ್ಯಾಹ್ನ ಲಂಚ್ ಇರುತ್ತೆ. ನಂದು ಮಧ್ಯಾಹ್ನ ಲಂಚ್ ಬ್ರೇಕ್ ಆದಮೇಲೆ, ಆ್ಯಕ್ಚುಲಿ ನಾನು ಸೆಕೆಂಡ್ ರೌಂಡಲ್ಲೇ ಮುಗೀತಿತ್ತು, ಬಟ್ ಬಾಂಡ್ ಮಿಸ್ಟೇಕಿಂದ ಸ್ವಲ್ಪ ಲೇಟ್ ಆಯಿತು. ಸೊ ಲಂಚ್ ಬ್ರೇಕ್ ಆದಮೇಲೆ ನಂದು ಕರೆದ್ರು, ನಾನು ಮುಗಿಸ್ಕೊಂಡು ಬಂದೆ. ಸೊ ಅಷ್ಟೇ, ಇಷ್ಟನ್ನ ಕ್ಯಾರಿ ಮಾಡಿ, ಇನ್ನೇನು ಜಾಸ್ತಿ ಇಲ್ಲ. ಎಲ್ಲದಕ್ಕೂ ಎಲ್ಲ ಫಾರ್ಮ್ಸ್ಗೂ ಅದು ಅದೇ ಬಾಟಮಲ್ಲಿ ಸೈನ್ ಮಾಡ್ಕೊಂಡು ಹೋಗಿ. ಇನ್ನೇನಾದರೂ ಪಾಯಿಂಟ್ಸ್ ಮಿಸ್ ಮಾಡಿದ್ದೀನ ನಂಗೆ ನೆನಪಾಗ್ತಿಲ್ಲ, ನೀವು ಕಮೆಂಟ್ ಮಾಡಿ, ನಾನು ಐ ಟ್ರೈ ಟು ರಿಪ್ಲೈ. ಓಕೆನಾ. ಸೊ ಇಷ್ಟೇ ತೊಗೊಂಡೋಗ್ಬೇಕಾಗಿರೋದು, ಇನ್ನೇನು ಇಲ್ಲ. ಇನ್ನೇನು ಎಕ್ಸ್ಟ್ರಾ ಮಾಡಿಲ್ಲ ಅನಿಸುತ್ತೆ. ಬಟ್ ಅವರು ಅದೇ ಹೇಳ್ತಾರೆ, ಒಂದು ಫಾರ್ಮ್ನು ಹೇಳ್ತಾರೆ, ಯಾವ ಥರ ಫಿಲ್ ಮಾಡಬೇಕು, ಏನು ಫಿಲ್ ಮಾಡಬೇಕು ಅದೆಲ್ಲ ಹೇಳ್ತಾರೆ. ಮತ್ತು ಯಾವುದರಿಂದ ಯಾವ ಫಾರ್ಮ್ ಇಟ್ಕೋಬೇಕು ಅಂತ ಎಲ್ಲನೂ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದ್ರ ಪ್ರಕಾರ ನಾವು ಜೋಡಿಸ್ಕೊಂಡು ಹೋಗಬೇಕು. ಸೊ ಸಬ್ಮಿಟ್ ಮಾಡೋ ಟೈಮಲ್ಲಿ ಅದೇ ಅಕಾರ್ಡಿಂಗೆ ಅವರು ಕೇಳ್ತಾರೆ. ಸೊ ತೋರಿಸೋದು ಅಷ್ಟೇ ಅಲ್ಲೇ ಮುಗಿಯುತ್ತೆ. ಇನ್ನೇನು ಇಲ್ಲ, ಜಾಸ್ತಿ ಎಕ್ಸ್ಟ್ರಾ ಥಿಂಗ್ಸ್ ಏನೂ ಇಲ್ಲ ಇದರಲ್ಲಿ. ಸೊ ಇಷ್ಟೇ ನಡೆಯುತ್ತೆ. ಸೊ ಎಲ್ಲರಿಗೂ ಒಂದು ಡೌಟ್ ಇತ್ತು, ಆ PDFನೂ ಎಕ್ಸ್ಟ್ರಾ ಕಾಪೀಸ್ ತೊಗೊಂಡೋಗ್ಬೇಕಂತ. ಇಲ್ಲ, ನಾವೇನು ಫಿಲ್ ಮಾಡಿರ್ತೀವೋ ಅದೇ ಅಷ್ಟೇ. ಓನ್ಲಿ ಮಾರ್ಕ್ಸ್ ಕಾರ್ಡ್ಸ್ ಮಾತ್ರ ಒಂದು ಸೆಟ್ ಆಫ್ ಕಾಪಿ ತೊಗೊಂಡೋಗ್ಬೇಕು. 8 ಪಾಸ್ಪೋರ್ಟ್ ಸೈಜ್ ಮಸ್ಟ್ ಕ್ಯಾರಿ ಮಾಡಿ. ಆ್ಯಂಡ್ ಆಧಾರ್ ಪ್ಯಾನ್ ಕಾರ್ಡು 2 ಎಕ್ಸ್ಟ್ರಾ ತೊಗೊಂಡೋಗಿ, ಜೆರಾಕ್ಸ್ ಕಾಪಿ. SSLC ಮಾರ್ಕ್ಸ್ ಕಾರ್ಡು 3 ತೊಗೊಂಡೋಗಿ. ಅಷ್ಟೇ ಅನ್ಸುತ್ತೆ ಎಕ್ಸ್ಟ್ರಾ ಕ್ಯಾರಿ ಮಾಡಿದ್ದು ನಾನು. ಇನ್ನೆಲ್ಲ ಏನಿದೆಯೋ ಅದೇ, ಯಾವುದು ಪೊಲೀಸ್ ವೆರಿಫಿಕೇಷನ್ ಆಯಿತು, ಮೆಡಿಕಲ್ಸ್, ಯಾವುದೇ ಎಕ್ಸ್ಟ್ರಾ ಏನು ಜೆರಾಕ್ಸ್ ಇಲ್ಲ. ಏನು ನಮಗೆ ಕೊಟ್ಟಿದ್ರು ಅದನ್ನೇ ಅಷ್ಟೇ ಕೊಡೋದಿರುತ್ತೆ. ಅಷ್ಟೇ, ಓವರಾಲ್ ಇಷ್ಟೇ ಆಗಿದ್ದು. ನಂದು ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ 3 ಏನೋ ಆಗಿತ್ತು ಅನ್ಸುತ್ತೆ, ಮೇ ಬಿ, ನಂಗೆ ನೆನಪಿಲ್ಲ ಟೈಮು. ಅಷ್ಟೇ, ಬೇಗ ಆಗುತ್ತೆ. ನಿಮ್ಮದು ಬೇಕಾದರೆ ಬೇಗನೆ ಕರೀತಾರೆ. ಏನಾದರೂ ಯಾವುದಾದ್ರೂ ಮಿಸ್ಟೇಕ್ ಆದರೆ ಲೈಕ್ ಬಾಂಡ್ ಆ ಥರ ನಿಮ್ಮನ್ನು ಮತ್ತೆ ತಿರ್ಗಾ ಕಳಿಸ್ತಾರೆ. ಸೊ ಅದನ್ನು ನೋಡ್ಕೊಂಡು ಹೋಗಿ, ಬಾಂಡ್ನ ಮಾತ್ರ ಪ್ಲೀಸ್ ಅಷ್ಟೇ. ಸೊ ಇನ್ನೇನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ. ಎಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ ಡಿವಿನ. ಓಕೆನಾ. ಓಕೆ, ಬಾಯ್, ಟೇಕ್ ಕೇರ್.